ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಕರಿಯರ್, ರಿಲೇಶನ್ಶಿಪ್, ಜಾಬ್, ಮ್ಯಾರೇಜ್, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮೆಲ್ಲದಕ್ಕೂ ನಿಮ್ಮ ಲೈಫ್ಗೆ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು 25th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಯಾರು ಬೇಕಾದ್ರೂ ಆಗಿರ್ಲಿ, ಸೊ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಾನ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಈ ಒಂದು ಚಾನಲ್ ನ ನೀವು ವಿಸಿಟ್ ಮಾಡಿ ಪರ್ಸನಲ್ ರೀಡಿಂಗ್ ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ 25th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ನಿಮಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ. ಸೊ 300 ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು, ಇಷ್ಟೇ ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ನೀವು ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್. ಸೊ ನೀವು ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಒಂದು ಟೈಮ್ ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸನೆಂಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ, ಅಂಡ್ ಆ ಒಂದು ವ್ಯಕ್ತಿಯ ಮನಸ್ಥಿತಿ ನಿಮ್ಮ ವಿಚಾರದಲ್ಲಿ ಯಾವ ತರ ಇದೆ, ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಎಲ್ಲಾ ರೀತಿಯ ಅಪ್ಡೇಟ್ಸ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಅವರ ಮನಸ್ಥಿತಿ ಯಾವ ತರ ಇದೆ ನಿಮ್ಮ ವಿಚಾರವಾಗಿ, ಅಂಡ್ ಆ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ, ಥಿಂಕ್ ಮಾಡ್ತಿದ್ದಾರೆ, ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಅವರ ಒಂದು ಕರೆಂಟ್ ಸಿಚುಯೇಷನ್ ಯಾವ ತರ ಇದೆ ಅವರ ಜೀವನದಲ್ಲಿ, ಅವರ ಲೈಫ್ ಅಲ್ಲಿ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಇವತ್ತು ವಿಡಿಯೋನ ನೋಡ್ತಾ ಇದ್ರ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಅಂಡ್ 10 ಆಫ್ ಕಪ್ಸ್ ಇದೆ, ಅಂಡ್ ವಿ ಹ್ಯಾವ್ 9 ಆಫ್ ಪೆಂಟಿಕಲ್ಸ್, ಸಾರಿ 10 ಆಫ್ ಪೆಂಟಿಕಲ್ಸ್, ಅಂಡ್ 10 ಆಫ್ ಸೋರ್ಡ್ಸ್, ಪೇಜ್ ಆಫ್ ಸೋರ್ಡ್ಸ್, ಓಕೆ, ಹ್ಯಾಂಗ್ಡ್ ಮ್ಯಾನ್, 7 of Pentacles, 4 of Cups, and we have 3 of Swords. Okay? ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಸೊ ಈ ಒಂದು ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅಂತ ನಾನು ಹೇಳ್ಬೋದು. ಬಿಕಾಸ್ 10 ಆಫ್ ಸಾರ್ಟ್ಸ್ ಇದೆ ಅಂಡ್ 3 ಆಫ್ ಸಾರ್ಟ್ಸ್ ಇದೆ. ಸೊ ಎರಡು ಕಾರ್ಡ್ಸ್ ಪ್ರಕಾರ ಈ ಒಂದು ವ್ಯಕ್ತಿ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಡೇ ಬೈ ಡೇ ವೀಕ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಡೇ ಬೈ ಡೇ ಇವರ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇಡೀ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟೀಸ್ ಇವರ ಮೇಲೆ ಬಿದ್ದಿರೋದ್ರಿಂದ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾನೇ ಟಯರ್ಡ್ ಆಗ್ತಾ ಇದ್ದಾರೆ, ಎಕ್ಸಾಸ್ಟೆಡ್ ಆಗ್ತಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ಅವರ ಲೈಫ್ ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು, ಬಟ್ ಇವಾಗ ಅವ್ರು ಅನ್ಕೊಂಡಂಗೆ ಅವರ ಜೀವನ ನಡೀತಾ ಇಲ್ಲ. ಸೊ ಅವರ ಲೈಫ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಬಿಕಾಸ್ ಈ ಒಂದು ವ್ಯಕ್ತಿ ಅವರ ಒಂದು ಕಮಿಟ್ಮೆಂಟ್ಗೆ, ಅವರ ಒಂದು ಲೈಕ್ ಈ ಒಂದು ಲೈಫ್ಗೆ ಈ ಒಂದು ವ್ಯಕ್ತಿಗೆ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದೆ. ಬಟ್ ಈ ಒಂದು ವ್ಯಕ್ತಿ ಮೇ ಬಿ ತುಂಬಾನೇ ಸಾಲ ಮಾಡ್ಕೊಂಡಿರ್ಬೋದು, ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ರೀಸನ್ ಇದೆ ಅಂತ ನಾನು ಹೇಳ್ಬೋದು. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಅವರು ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಡೇ ಬೈ ಡೇ ವೀಕ್ ಆಗ್ತಿದ್ದಾರೆ. ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ಬೋದು, ತುಂಬಾನೇ ಸ್ಟ್ರೆಸ್ ಮಾಡ್ಕೋತಾ ಇರ್ಬೋದು. ಸೊ ತುಂಬಾ ಓವರ್ ಥಿಂಕ್ ಮಾಡಿ ಮಾಡಿ ಅವರ ಲೈಫ್ ಅಲ್ಲಿ ಯಾವ ತರ ಇದಾರೆ ಅಂದ್ರೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಕೆನಾಟ್ ಬಿ ಹ್ಯಾಪಿ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲ ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ, ಸೊ ನನ್ನ ಜೀವನ ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ಯಾಕಂತಂದ್ರೆ ಅವ್ರ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅದ್ರ ಪ್ರಕಾರವಾಗಿ ಅವ್ರ ಲೈಫ್ ಏನು ನಡೀತಿಲ್ಲ, ಅವ್ರು ಪ್ಲಾನ್ ಮಾಡಿದ ಆಪೋಸಿಟ್ ಅವ್ರ ಲೈಫ್ ಅಲ್ಲಿ ನಡೀತಾ ಇದೆ. ಸೊ ಹೀಗಿರುವಾಗ ಈ ಒಂದು ವ್ಯಕ್ತಿ ತುಂಬಾನೇ ಬೇಜಾರಲ್ಲಿದ್ದಾರೆ, ಸ್ಯಾಡ್ ಅಲ್ಲಿದ್ದಾರೆ, ತುಂಬಾನೇ ಹರ್ಟ್ ಅಲ್ಲಿದ್ದಾರೆ. ಸೊ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ನಡೀತಾ ಇದೆ. ಅವ್ರು ಅನ್ಕೊಂಡಿಲ್ಲ ನನ್ನ ಲೈಫ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಬರುತ್ತೆ, ಕಷ್ಟಪಡ್ತೀನಿ. ಸೊ ಫೈನಾನ್ಷಿಯಲಿ ನಾನು ಮೇ ಬಿ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಒಂದ್ ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಸೇವಿಂಗ್ಸ್ ಆಗ್ತಾ ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ. ಬಟ್ ಆ ಒಂದು ದುಡ್ಡಿಂದ ಈ ಒಂದು ವ್ಯಕ್ತಿ ಸಂತೋಷವಾಗಿರಕ್ ಆಗ್ತಿಲ್ಲ. ಬಿಕಾಸ್ ಅವರು ಜಾಸ್ತಿ
ಅವರು ಏನೆಲ್ಲ ಸೇವಿಂಗ್ಸ್ ಮಾಡಿದರೆ ಅಮೌಂಟ್ ಅದೆಲ್ಲಾನು ಕೂಡ ಅವರ ಕಮಿಟ್ಮೆಂಟ್ಸ್ ಹೋಗ್ತಾ ಇರ್ಬೋದು, ಸಾಲಕ್ಕೆ ಹೋಗ್ತಾ ಇರ್ಬೋದು, ಅವ್ರಿಗೆ ಬರ್ತಿರೋ ಅಮೌಂಟ್ ಎಲ್ಲ ಬರ್ತಿದೆ ಹೋಗ್ತಿದೆ. ಸೊ ಈ ರೀತಿನೇ ನಡೀತಾ ಇದೆ. ಸೊ ಇವರು ಹ್ಯಾಪಿಯಾಗಿಲ್ಲ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಫ್ಯಾಮಿಲಿನಲ್ಲಿ ತುಂಬಾನೇ ಇಶ್ಯೂಸ್ ನಡೀತಾ ಇದೆ. ಅವರ ಫ್ಯಾಮಿಲಿನಲ್ಲಿ ಇವ್ರಿಗೆ ಆರ್ಗ್ಯುಮೆಂಟ್ಸ್ ನಡೀತಿರ್ಬೋದು, ಜಗಳ ನಡೀತಿರ್ಬೋದು, ಮನಸ್ತಾಪ ನಡೀತಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬೋದು. ಸೊ ಇದೆಲ್ಲವೂ ಕೂಡ ಕಾರಣಗಳಿದೆ ಈ ಒಂದು ವ್ಯಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ. ಸೊ ಮೇ ಬಿ ಅವರು ನಿಮ್ಮ ಮುಂದೆ ತೋರಿಸ್ಕೊಳ್ತಿರ್ಬೋದು, ಟ್ರಾವೆಲ್ ಮಾಡ್ತಿದೀನಿ, ನನ್ನ ಲೈಫ್ ಚೆನ್ನಾಗಿದೆ, ನನ್ನ ಲೈಫಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ, ನೀವು ಹೋದ್ಮೇಲೂ ಕೂಡ ನನ್ನ ಜೀವನ ತುಂಬಾ ಸುಖವಾಗಿದೆ ಅಂತ ನಿಮ್ಮ ಮುಂದೆ ತೋರಿಸ್ತಿರ್ಬೋದು. ಬಟ್ ಇವರ ಮನ್ಸಿನಲ್ಲಿ ಆಕ್ಚುಲಿ ತುಂಬಾ ತುಂಬಾ ನೋವಿದೆ, ಪೇನ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಲೈಫಲ್ಲಿ ಅವರು ಯೋಚನೆ ಮಾಡಿ ಮಾಡಿ ಟಯರ್ಡ್ ಆಗ್ತಿದ್ದಾರೆ, ತುಂಬಾ ಸುಸ್ತಾಗ್ತಾ ಇದೆ. ಯಾಕಂತಂದ್ರೆ ಅವ್ರ ಲೈಫಲ್ಲಿ ಅವ್ರು ಏನೇನೋ ಡ್ರೀಮ್ಸ್ ಇಟ್ಕೊಂಡಿದ್ರು, ನನ್ನ ಲೈಫ್ ಹಿಂಗಿರ್ಬೇಕು, ನನ್ನ ಲೈಫ್ ಸ್ಟೈಲ್ ಈ ತರ ಇರಬೇಕು, ಸೊ ನಾನು ಒಂದು ಏಜಿಗೆ ಬಂದಾಗ ಕುತ್ಕೊಂಡು ತಿನ್ಬೇಕು, ಅಷ್ಟು ಮಟ್ಟಿಗೆ ನಾನು ಲೈಫ್ ನ ಸೆಟಲ್ ಮಾಡ್ಕೊಬೇಕು ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾನೇ ದೊಡ್ಡದಾಗಿ ಪ್ಲಾನ್ ಮಾಡಿದ್ರು. ಬಟ್ ಇವಾಗ ಡೇ ಬೈ ಡೇ ಈ ಒಂದು ವ್ಯಕ್ತಿಯ ಸಿಚುಯೇಷನ್ ನೋಡ್ಕೊಂತಿದ್ರೆ ಅವ್ರಿಗೆ ನಂಬಿಕೆ ಇಲ್ಲ. ಸೊ ಯಾವ್ದೇ ರೀತಿ ಪ್ಲಾನಿಂಗ್ ಅಲ್ಲಿ ಅವ್ರು ನಡೀತಾ ಇಲ್ಲ, ಅವ್ರ ಲೈಫು ಎಲ್ಲ ಇವ್ರು ಅನ್ಕೊಂಡಿದ್ದೆಲ್ಲ ವಿರುದ್ಧ ನಡೀತಾ ಇದೆ. ಸೊ ಇದೆಲ್ಲ ನೋಡುವಾಗ ದಿಸ್ ಪರ್ಸನ್ ಇಸ್ ಸಮ್ವನ್ ಇಸ್ ವೆರಿ ಆಂಬಿಷಿಯಸ್, ತುಂಬಾ ಆಂಬಿಷನ್ ಇಟ್ಕೊಂಡಿದ್ದಾರೆ, ಗೋಲ್ಸ್ ನ ಅಚೀವ್ ಮಾಡ್ಬೇಕು ಅಂತ ಹೋಗ್ತಿದ್ದಾರೆ. ಬಟ್ ಆ ಕೆಲಸ ಎಲ್ಲ ಡಿಲೇ ಆಗ್ತಿದೆ ಬಿಕಾಸ್ ಆಫ್ ದಿಸ್ ಕರ್ಮ. ಇವರು ಕರ್ಮ ಮಾಡಿದ್ದಾರೆ. ಸೊ ಈ ನೋಡು, ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ, ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಅವ್ರಿಗೆ ಅರ್ನಿಂಗ್ಸ್ ಆಗ್ತಿದ್ರು ಕೂಡ ದಿಸ್ ಪರ್ಸನ್ ಕೆನಾಟ್ ಬಿ ಎಂಜಾಯ್ಡ್ ಬೈ ದಿಸ್ ಮನಿ ಬಿಕಾಸ್ ಅವರ ಕರ್ಮ. ಸೊ ಎಂತದೇ ವ್ಯಕ್ತಿ ಇರ್ಲಿ ನಿಮ್ಮ ಪಾರ್ಟ್ನರ್, ಆ ಒಂದು ವ್ಯಕ್ತಿ ಮಾಡಿರೋ ಕರ್ಮಕ್ಕೆ ಇವತ್ತು ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ. ಸೊ ನೋ ಒನ್ ಕ್ಯಾನ್ ಎಸ್ಕೇಪ್ ಫ್ರಮ್ ಕರ್ಮ. ಸೊ ಕರ್ಮ ಇಸ್ ಆಲ್ವೇಸ್ ಅ ಕರ್ಮ. ಸೊ ಈ ಒಂದು ವ್ಯಕ್ತಿ ನಿಮಗೆ ಹರ್ಟ್ ಮಾಡಿದ್ರು, ನಿಮಗೆ ನೋವು ಮಾಡಿದ್ರು, ಇವಾಗ ಅವರು ಖುಷಿಯಾಗಿರಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ದಿಸ್ ಕೆನಾಟ್ ಬಿ ಹ್ಯಾಪಿ ಬಿಕಾಸ್ ಇವರು ಚೂಸ್ ಮಾಡಿರೋ ಲೈಫ್ ಡಿಫ್ರೆಂಟ್ ಆಗಿದೆ. ಬಟ್ ಆ ಒಂದು ಡಿಫ್ರೆಂಟ್ ಆದಂತ ಲೈಫ್ ಅವ್ರ ಲೈಫಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಡೀತಾ ಇದೆ. ಅವ್ರಿಗೆ ಗೊತ್ತಿಲ್ಲ ಮುಂದೆ ನನ್ನ ಲೈಫಲ್ಲಿ ನಾನು ಸೆಟಲ್ ಆಗ್ತೀನೋ ಇಲ್ವೋ, ನಾನ್ ಸುಖವಾಗಿರ್ತೀನೋ, ನಾನು ಚೆನ್ನಾಗಿ ಜೀವನ ಮಾಡ್ತೀನೋ ಇಲ್ವೋ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅವ್ರ ಲೈಫು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾ ಚಾಲೆಂಜಿಂಗ್ ಇದೆ. ಅಂಡ್ ಈ ಒಂದು ವ್ಯಕ್ತಿ ಮೇ ಬಿ ನಂಗೆ 10 ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಆಲ್ರೆಡಿ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು. ಈ ಒಂದು ಮ್ಯಾರೇಜ್ ಲೈಫ್ ಅಲ್ಲೂ ಈ ವ್ಯಕ್ತಿ ಶಿ ಇಸ್ ನಾಟ್ ಸೋ ಹ್ಯಾಪಿ ಬಿಕಾಸ್ 4 ಆಫ್ ಕಪ್ಸ್ ಇದೆ, 10 ಆಫ್ ಕಪ್ಸ್ ಇದೆ. ಸೊ 10 ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಮ್ಯಾರೇಜ್ ಆಗಿರ್ಬೋದು. ಬಟ್ ಇವ್ರು ಯಾರ ಜೊತೆನೇ ಆದ್ರೂ ಇರ್ಲಿ ಕರೆಂಟ್ಲಿ, ಬಟ್ ಈ ಒಂದು ವ್ಯಕ್ತಿ ಆ ಸಂಬಂಧದಲ್ಲೂ ರಿಲೇಶನ್ಶಿಪ್ ಅಲ್ಲೂ ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಸರ್ಚಿಂಗ್ ಫಾರ್ ಲವ್, ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಸೊ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ತುಂಬಾನೇ ಚೆನ್ನಾಗಿರ್ಬೋದು, ಬಟ್ ಈ ಒಂದು ವ್ಯಕ್ತಿ ಇರಕ್ ಆಗ್ತಿಲ್ಲ ಬಿಕಾಸ್ ಆಫ್ ಗಿಲ್ಟ್, ಬಿಕಾಸ್ ಆಫ್ ರಿಗ್ರೆಟ್. ಸೊ ತುಂಬಾನೇ ರಿಗ್ರೆಟ್ ಪಡ್ತಿದ್ದಾರೆ ಅವ್ರ ಲೈಫು. ಸೊ ನನ್ನ ಜೀವನ ಯಾಕೆ ಹಿಂಗ ಆಗ್ತಿದೆ, ಸೊ ನಾನ್ ಅನ್ಕೊಂಡಿದ್ದೆ ಒಂದು ನನ್ನ ಲೈಫಲ್ಲಿ ನಡೀತಾ ಇರೋದು ಇನ್ನೊಂದು, ಯಾಕೆ ಇದೆಲ್ಲ ನನಗೆ ಆಗ್ಬೇಕಾ, ಇದೆಲ್ಲ ಅನ್ಕೊಂಡ್ ಏನ್ ಮಾಡ್ತಿದ್ದಾರೆ, ಫೈನಲಿ ದಿಸ್ ಪರ್ಸನ್ ಗೇವ್ ಅಪ್ ದೇರ್ ಲೈಫ್. ಓಕೆ, ನನ್ನ ಜೀವನ ನಾನು ಪ್ಲಾನ್ ಮಾಡ್ದಂಗ್ ನಡೀತೀನ ಅಂದ್ರೆ ಆ ವಿಧಿಗೆ ಹೆಂಗ್ ನಡೆಸ್ತಾ ಇದೆಯೋ, ನನ್ನ ಲೈಫ್ ಹೆಂಗ್ ಹೋಗ್ತಿದ್ಯೋ ಅದೇ ರೀತಿ ಹೋಗ್ಲಿ ಬಿಡಿ, ನಾನು ಎಲ್ಲಾನು ಅಕ್ಸೆಪ್ಟ್ ಮಾಡ್ತೀನಿ. ಮೈ ಲೈಫ್ ಇಸ್ ಸಮಥಿಂಗ್, ಒಂದು ಲೈಫಲ್ಲಿ ಹೋಗ್ತಿದಾರ ಅಷ್ಟೇ, ಪ್ಲಾನ್ ಇಲ್ಲ ಏನಿಲ್ಲ. ಲೈಫ್ ಹೇಗ್ ಬರುತ್ತೆ, ಕಷ್ಟ ಬಂದ್ರೆ ಕಷ್ಟ ತಗೋಣ, ಸುಖ ಬಂದ್ರೆ ಸುಖನ ಅಕ್ಸೆಪ್ಟ್ ಮಾಡೋಣ ಅಂತ ಹೇಳಿ ಲೈಫ್ ಇಸ್ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ. ಯಾವ ತರ ಅಂದ್ರೆ, ಓಕೆ ನೀನು ಏನೇ ಹಾಕು, ನಾನು ಫೈಟ್ ಮಾಡ್ತೀನಿ, ಫೇಸ್ ಮಾಡ್ತೀನಿ, ಈ ರೀತಿ ಇದೆ. ಸೊ ಗೋಯಿಂಗ್ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಲೈಫ್ ಇಸ್. ಸೊ ನಿಮ್ಗಿಂತ ಮೇ ಬಿ ಈ ಒಂದು ವ್ಯಕ್ತಿ ಲೈಕ್ ಏನಂತ ಅಂದ್ರೆ, ಅವ್ರು ಖುಷಿಯಾಗಿರಕ್ಕೆ ತುಂಬಾ ಸತಿ ಇಲ್ಲ, ನಾನು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನನ್ನ ಪಾರ್ಟ್ನರ್ ಯಾರ ಜೊತೆಗಿದ್ದೀನಿ ಅವ್ರ ಜೊತೆನೂ ಸುಖವಾಗಿರ್ಬೇಕು ಅಂತ ಆಕ್ಚುಲಿ ಒಂದು ವ್ಯಕ್ತಿ ತುಂಬಾ ಸರ್ಕಸ್ ಮಾಡ್ತಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ಟೈಮ್ಗೆ ಅವ್ರು ಅವೈಲಬಲ್ ಇರೋಲ್ಲ. ಅಂಡ್ ಆ ಒಂದು ಸಂಬಂಧದಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ, ಸ್ಯಾಟಿಸ್ಫ್ಯಾಕ್ಷನ್ ನಡೀತಾ ಇಲ್ಲ. ಅಥವಾ ನಿಮ್ ಪಾರ್ಟ್ನರ್ ಮಾತು ಆ ಪಾರ್ಟ್ನರ್ ಕೇಳದೆ ಇರ್ಬೋದು, ಅವ್ರು ಯಾರ ಜೊತೆಗಿದ್ದಾರೆ ಅವ್ರು ಕೇಳದೆ ಇರ್ಬೋದು. ಸೊ ಮೇ ಬಿ ಅವ್ರ ಲೈಫಲ್ಲಿ ನೀವು ತುಂಬಾನೇ ಹೊಂದ್ಕೊಂಡಿದ್ರಿ, ಎಲ್ಲದಕ್ಕೂ ಓಕೆ ಅಂತ ಹೇಳ್ತಾ ಇದ್ರಿ. ಬಟ್ ಇವಾಗ ಅವ್ರ ಲೈಫಲ್ಲಿ ಹಂಗಿಲ್ಲ. ಸೊ ನಿಮ್ ತರ ಪಾರ್ಟ್ನರ್ ಆಗಿರ್ಲಿ ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದಾಗಿರ್ಲಿ, ನೀವೇನ್ ಸಪೋರ್ಟ್ ಮಾಡ್ತಿದ್ರಿ ನಿಮ್ ಪಾರ್ಟ್ನರ್ಗೆ, ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರು ಅದನ್ನೇ ಚೂಸ್, ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡಿದ್ರು. ಇವಾಗ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಅವ್ರ ಮಾತನ್ನ ನಿಮ್ಮ ಪಾರ್ಟ್ನರ್ ಕೇಳೋಂತ ಪರಿಸ್ಥಿತಿನಲ್ಲಿದ್ದಾರೆ. ಸೊ ಆ ಒಂದು ಏನೇ ಒಂದು ವ್ಯಕ್ತಿ ಓಕೆ ನೀನ್ ಹೇಳ್ದಂಗ್ ನಾನು ಕೇಳ್ತೀನಿ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ, ಪ್ರೀತಿ ತೋರಿಸ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ.
ಸೊ ಯಾಕೆ ಅಂತಂದ್ರೆ ನಿಮಗ್ ಮಾಡಿರುವಂತಹ ಒಂದು ನೋವಿಗೆ, ಪೇನ್ಗೆ, ಹರ್ಟ್ಗೆ ಇವತ್ತು ಆ ಒಂದು ವ್ಯಕ್ತಿ ಕರ್ಮನ ಅನುಭವಿಸ್ತಿದ್ದಾರೆ. ಅವ್ರ ಮದ್ವೆ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅವ್ರು ಯಾರ ಜೊತೆನಾಗಾದ್ರೂ ಇರ್ಬೋದು, ದಿಸ್ ಪರ್ಸನ್ಸ್ ಕ್ಯಾನ್ ನಾಟ್ ಬಿ ಹ್ಯಾಪಿ. ಸೊ ಒಳ್ಳೆ ಸ್ಥಾನದಲ್ಲಿ ಇರ್ಬೋದು, ಒಳ್ಳೆ ಕೆಲಸದಲ್ಲಿ ಇರ್ಬೋದು, ದುಡ್ಡು ಬರ್ತಾ ಇಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಆ ಕಡೆ ಈ ಕಡೆ ಫ್ಯಾಮಿಲಿನಲ್ಲಿ ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡ್ ಇವ್ರು ಬರ್ಡನ್ ಆಗ್ತಿದ್ದಾರೆ. ಸೊ ತುಂಬಾನೇ ನಂದು ಒಂದು ಹೊರೆ ನನ್ ಮೇಲೆ ತುಂಬಾ ದೊಡ್ಡ ಹೊರೆ ಹೊರಿಸಿದ್ರೆ ಹೆಂಗ್ ನಾನು ಸುಸ್ತಾಗ್ತೀನಲ್ವಾ ಲೈಫಲ್ಲಿ, ಅದೇ ರೀತಿ ಒಂದು ವ್ಯಕ್ತಿನೂ ಕೂಡ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು. ಒಂದು ಕಡೆ ಯಾರಾದ್ರೂ ಇವ್ರಿಗೆ ಸಪೋರ್ಟ್ ಮಾಡೋರು ಬೇಕು, ಮೋಟಿವೇಟ್ ಮಾಡೋರು ಬೇಕು. ಮೇ ಬಿ ಅವ್ರು ಯಾರ ಜೊತೆಗಿದಾರೆ ಅವರು ಇವ್ರಿಗೆ ನೀನ್ ಇಷ್ಟ ಬಂದಂಗ್ ನೀನ್ ಮಾಡ್ಕೋ, ನೀನ್ ಹೆಂಗ್ ಬೇಕೋ ನಿನ್ನ ಲೈಫ್ ನಲ್ಲಿ ಇರು, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ಈ ರೀತಿ ಎಲ್ಲ ನಿಮ್ಮ ಪರ್ಸನ್ಗೆ ಡಿಸ್ಕರೇಜ್ ಮಾಡ್ತಿರ್ಬಹುದು. ಅಂಡ್ ಅವ್ರ ಫ್ಯಾಮಿಲಿನಲ್ಲಿ ನೀನ್ ಏನಾದ್ರೂ ಮಾಡ್ಕೋ, ನೀನ್ ನನಗೆ ಹೇಳಿದ್ದು ತಂದಾಕಿದ್ರೆ ಸಾಕು, ಈ ರೀತಿನೂ ಇದಾರೆ. ಸೊ ಇದೆಲ್ಲ ಏನಾಗ್ತಿದೆ ಅಂತಂದ್ರೆ ಅವ್ರಿಗೆ ಸುತ್ತಮುತ್ತ ಅವ್ರ ಜೊತೆಗಿರೋರೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ಎಲ್ಲ ಡಿಸ್ಕರೇಜ್ ಮಾಡ್ತಿದ್ದಾರೆ. ಸೊ ನೀವೊಬ್ರೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರಿ, ಮೋಟಿವೇಟ್ ಮಾಡ್ತಾ ಇದ್ರಿ. ಸೊ ಎಲ್ಲಾನು ನಿನ್ ಕೈಲಿ ಆಗತ್ತೆ, ಮಾಡು, ನಾನು ಇರ್ತೀನಿ ಅಂತ ಪುಷ್ ಮಾಡ್ತಾ ಇದ್ರಿ. ಬಟ್ ಇವಾಗ ನಿಮ್ ತರ ಇರೋರು ಯಾರು ಇಲ್ಲ. ಸೊ ಇವಾಗ ಅವ್ರ ಲೈಫ್ ಯಾವ ತರ ಇದೆ ಅಂದ್ರೆ ಎತ್ತಿನ ಗಾಡಿ ಎಷ್ಟು ನಿಧಾನಕ್ಕೆ ಹೋಗುತ್ತೋ ಅದೇ ರೀತಿ ಇವ್ರ ಲೈಫ್ ಓಡ್ತಾ ಇದೆ. ಬಟ್ ಇವ್ರ ಯೋಚನೆಗಳು ತುಂಬಾನೇ ಸ್ಕೈ ಅಬೋವ್ ಇದೆ. ಬಟ್ ಇವ್ರ ಲೈಫ್ ಜಟ್ಕಾ ಬಂಡಿತನ ನಿಧಾನಕ್ಕೆ ತೇಲ್ಕೊಂಡು ಹೋಗ್ತಿದ್ದಾರೆ. ಬಟ್ ಅವ್ರ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ತೋರಿಸ್ಕೊಳ್ತಿರ್ಬೋದು ನಿಮ್ ಮುಂದೆ, ಅಥವಾ ಅವ್ರ ಸೋಷಿಯಲ್ ಮೀಡಿಯಾದೆಲ್ಲ ಹಾಕೊಂತಾ ಇರ್ಬೋದು, ನಾನ್ ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ, ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ವರೀಸ್ ಇಲ್ಲ, ಐ ಆಮ್ ಫ್ರೀ ಫ್ರಮ್ ಎವ್ರಿಥಿಂಗ್ ಅಂತ ಅವರು ನಿಮ್ಮ ಮುಂದೆ ತೋರಿಸ್ಕೋತಿರ್ಬಹುದು. ಬಟ್ ದಟ್ ಈಸ್ ನಾಟ್ ಟ್ರೂ. ಓಕೆ, ಇವರ ಲೈಫ್ ಅಲ್ಲಿ ಆಕ್ಚುಲಿ ತುಂಬಾನೇ ಸ್ಟ್ರಗ್ಲಿಂಗ್ ಇದೆ, ಕಷ್ಟ ಪಡ್ತಿದ್ದಾರೆ. ಆ ಕಷ್ಟನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ, ಹೇಳ್ಕೊಂಡ್ರೆ ನಾಚಿಕೆ ಬಾಳು, ಈ ರೀತಿ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ತುಂಬಾನೇ ನಿಮ್ಮನ್ನ ಸ್ಪೈ ಮಾಡ್ತಿರ್ಬೋದು. ಬಿಕಾಸ್ ಐ ಹ್ಯಾವ್ ಪೇಜ್ ಆಫ್ ಸಾರ್ಟ್ಸ್. ಸೊ ಪೇಜ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ, ಬೇರೆ ಬೇರೆ ಅಕೌಂಟ್ಸ್ ಅಲ್ಲೆಲ್ಲ ನಿಮ್ಮನ್ನ ಫಾಲೋ ಮಾಡ್ತಿರ್ಬೋದು. ಸೊ ಎಲ್ಲಾನು ನೀವೇನ್ ಮಾಡ್ತಾ ಇದ್ರ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಎಲ್ಲಾನು ತಿಳ್ಕೊತಾ ಇರ್ಬೋದು. ಬಿಕಾಸ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಮರೆಯಕ್ ಆಗ್ತಲ್ಲ, ಮೋಹನ್ ಆಗೋದಿಕ್ ಆಗ್ತಲ್ಲ. ಇನ್ ದ ಸೇಮ್ ಟೈಮ್ ಇವ್ರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿನೂ ಇವ್ರನ್ನ ಬಿಟ್ಟೋಗ್ತಾ ಇಲ್ಲ, ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ, ಪೇನ್ ಮಾಡ್ತಿದ್ದಾರೆ. ಸೊ ಅವ್ರು ಗಿವ್ ಅಪ್ ಮಾಡ್ಬಿಡ್ಬೇಕು, ಎಲ್ಲಾ ಲೈಫ್ ನ ಗಿವ್ ಅಪ್ ಮಾಡ್ಬಿಟ್ಟು ಒಂದು ಕೋಣೆ ಕುತ್ಕೊಂಡ್ಬಿಡೋಣ ಅನ್ನೋ ಲೆವೆಲ್ಗೆ ಇವರು ಮೆಂಟಲಿ ಡಿಪ್ರೆಸ್ಡ್ ಅಲ್ಲಿ ಇದಾರೆ ಅಂತ ಹೇಳ್ತೀನಿ. ಬಟ್ ಅದನ್ನೇ ಹೇಳ್ತಾರಲ್ವಾ, ಸೊ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್, ಇಟ್ಸ್ ಅನ್ ಆಕ್ಷನ್. ಸೊ ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಇವತ್ತೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅವ್ರ ಲೈಫ್ ಅಲ್ಲಿ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ದೇರ್ ಓನ್ ಕರ್ಮ. ಸೊ ಅದನ್ನೇ ಅವ್ರ ಲೈಫ್ ನ ಅವ್ರು ಚೂಸ್ ಮಾಡಿರೋದು, ರೈಟ್. ಸೊ ಅದನ್ನೇ ಇವಾಗ ಅವ್ರು ಮಾಡಿರೋ ಕರ್ಮನ ಅವರು ಪೇ ಮಾಡ್ತಿದ್ದಾರೆ ಕರ್ಮಕ್ಕೆ ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವ್ರ ಲೈಫಲ್ಲಿ ತುಂಬಾನೇ ಬೆಟ್ಟದಷ್ಟು ಪ್ರಾಬ್ಲಮ್ಸ್ ಗಳಿದೆ. ಬಟ್ ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ಈ ಒಂದ್ ವ್ಯಕ್ತಿ ಎಲ್ಲಾರು ಆಡ್ಕೊಬಿಡ್ತಾರೆ, ನಿಮ್ ಹತ್ರ ಎಲ್ಲಾರು ಬಂದು ಹೇಳ್ಬಿಡ್ತಾರೆ, ಇದೆಲ್ಲಾನು ಇದೆ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಎಲ್ಲ ಪರ್ಸನಾಲಿಟಿಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಡೆಫಿನೆಟ್ಲಿ 300 rupeesಗೆ ರೀಡಿಂಗ್ ಇಟ್ಟಿದೀವಿ. ಸೊ 25th April ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ ಫಾರ್ 300 rupeesಗೆ ರೀಡಿಂಗ್ ಇದೆ. ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ತಗೊಳ್ಳಿ ಅಂತ ಹೇಳ್ತಾ, ಎಸ್ ಗೈಸ್.